ಹಾಯ್ ಎವ್ರಿವನ್. ಸೊ ಎಲ್ಲಾರ್ದು ಕಂಪ್ಲೇಂಟ್ ಏನು ಅಂದರೆ ಇಡ್ಲಿ ಮಾಡಿದ್ರೆ ಕಲ್ಲಂಗಾಗುತ್ತೆ, ಚೆನ್ನಾಗಿ ಬರೋಲ್ಲ ಅಂತ. ನಾನು ಇವತ್ತು ಇಡ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನಾನು ತುಂಬ ದಿನದಿಂದ ಉಪಯೋಗಿಸೋದು ಇದು ಮಲ್ಲಿಗೆ ಅಕ್ಕಿ ಅಂತ. ಮಲ್ಲಿಗೆ ಅಕ್ಕಿ ಇಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ನಮ್ಮ ಮನೆಯಲ್ಲಿ ನಾವು 3 ಜನ ಇದ್ದೀವಿ. ಅಷ್ಟು ಜನಕ್ಕೂ ಆಗಿ ಇಡ್ಲಿ ಒಂದು ಸ್ವಲ್ಪ 1-2 ಮಿಗುತ್ತೆ. ಸೊ ಮಲ್ಲಿಗೆ ಇಡ್ಲಿ ಇದೊಂದು ಕಪ್, ಎನಿ ಕಪ್, ಅದಕ್ಕೆ ಒಂದು ಕಾಮನ್ ಕಪ್ ತಗೋತೀವಿ. 1 ಕಪ್ಪಲ್ಲಿ 1 ಕಪ್ ಇದು ಸೆಪ್ರೇಟಾಗಿ ನೆನೆಸ್ಬೇಕು. ಸೆಪ್ರೇಟಾಗಿ ನೆನೆಸ್ಬೇಕು. ಆಮೇಲೆ ಅದೇ ಥರ ಕಪ್ಪಲ್ಲಿ ನೋಡಿ ಇದೇನಿದು ಅರ್ಧದಷ್ಟು ಉದ್ದಿನ ಬೇಳೆ. ಸೊ ಈ ಉದ್ದಿನ ಬೇಳೆ ಜೊತೆಗೆ ಅವಲಕ್ಕಿ ಹಾಕೋತೀನಿ. ಇದು ಅಷ್ಟೇ, ಅರ್ಧ ಕಪ್ ಅಷ್ಟು ಉದ್ದಿನ ಬೇಳೆ. ಸೊ ಉದ್ದಿನ ಬೇಳೆ ಅವಲಕ್ಕಿನ ಜೊತೆಲಿ ನೆನೆಸಿ, ಅಕ್ಕಿನ ಸೆಪ್ರೇಟ್ ಆಗಿ ನೆನೆಸ್ಕೊಳ್ಳಿ. ಆಯ್ತಾ? ಸೊ 3 to 4 to 5 hours ನೆನೆಸಿ. 4 to 5 hours ಅಕ್ಕಿ ಬೇರೆ ನೆನೆಸ್ಕೊಳ್ಳಿ. ಉದ್ದಿನ ಬೇಳೆ ಮತ್ತೆ ಅವಲಕ್ಕಿನ ಜೊತೆನಲ್ಲಿ ನೆನೆಸ್ಕೊಳ್ಳಿ. 4 to 5 hours. 4 to 5 hours ನೆನೆಸಿ. ಓಕೆ. ಸೊ 5 ರಿಂದ 6 ಗಂಟೆ ಆದಮೇಲೆ ನಾನೀಗ ಉದ್ದಿನ ಬೇಳೆ ಮತ್ತೆ ಅವಲಕ್ಕಿನ ಫಸ್ಟ್ ಆಡಿಸ್ಕೊತೀನಿ. ಆಮೇಲೆ ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಅದೇ ಒಂದು ಹೇಳೋದು ಮರ್ತ್ಬಿಟ್ಟೆ ನಾನು. ಸೊ ಎರಡನ್ನೂ ಆಡಿಸಿ ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಕಿದ್ಮೇಲೆ ಈ ಥರ ನೋಡಿ ಬ್ಯಾಟ್ರದು ಅಂದರೆ ಹಿಟ್ಟಂದು ಅದ ಬರಬೇಕು. ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ತುಂಬ ಗಟ್ಟಿಗೂ ಮಾಡ್ಕೋಬೇಡಿ. ಮೀಡಿಯಮ್ ಸೈಜಲ್ಲಿ ಹಿಂಗೆ ಹಾಕ್ಕೊಳ್ಳಿ. ಕಲಿಸ್ಬಿಟ್ಟು ಇಡಿ. ಅಕಸ್ಮಾತ್ ಈಗ ಚಳಿಗಾಲ ಹಂಗಾಗಿದ್ರೆ ಹುಳಿ ಬರಲ್ಲ ಅಂತ ಅನ್ಸಿದ್ರೆ ನಿಮಗೆ, ಇಡ್ಲಿ ಹಿಟ್ಟು ಹುಳಿ ಬರದೆ ಇದ್ರೆ ಇಡ್ಲಿ ಚೆನ್ನಾಗಿರಲ್ಲ. ಅಂತ ಕೇಸಲ್ಲಿ ಏನು ಮಾಡಿ ಅಂದರೆ ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದ್ಬಿಟ್ಟು ಒಂದೇ ಒಂದು ಇಲ್ಕು ಬೆಳ್ಳುಳ್ಳಿ ಅದನ್ನ ಜಜ್ಜಿಬಿಟ್ಟು ಇದ್ರೊಳಗೆ ಹಾಕಿ ಕಲಸಿ. ಒಂದು ಫುಲ್ ಅಲ್ಲ, ಬರೀ ಒಂದು ಪೀಸ್ ಅದನ್ನ ತೆಗೆದು ಜಜ್ಜಿಬಿಟ್ಟು ಕಲಸಿ ಇಟ್ಬಿಡಿ. ಇದಕ್ಕೆ ಉಪ್ಪು ಹಾಕಿ. ಅದು ಗ್ರೈಂಡರ್ ಜೊತೆಗೆ ಹಾಕ್ಬೇಕಾ ಅಥವಾ ಏನಿಲ್ಲ, ಜಜ್ಜಿಬಿಟ್ಟು ಹಿಂಗೆ ಕಲಸುವಾಗ ಹಾಕಿಟ್ರು ಆಯ್ತು. ಉಪ್ಪು ಎಷ್ಟು ಹಾಕ್ತೆ ಕರೆಕ್ಟಾಗಿ? ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟೇ, ಒಂದು ಚೂರು ಎಷ್ಟು ಬೇಕೋ ಟೇಸ್ಟ್ಗೆ ಅಷ್ಟೇ. ಓಕೆ. ಮತ್ತೆ ನೆಕ್ಸ್ಟ್ ಇದನ್ನ ನಾಳೆ ದೋಸೆ ಇಡ್ಲಿ ಮಾಡಿ ತೋರಿಸ್ತೀನಿ ಹಿಂಗಾಗಿರುತ್ತೆ ಅಂತ. ಜೊತೆಗೆ ಒಂದು ಕಡಲೆ ಬೀಜದ ಚಟ್ನಿ ಅದನ್ನು ಮಾಡಿ ತೋರಿಸ್ತೀನಿ. ಕಡಲೆ ಬೀಜ ಚಟ್ನಿ ಮಗನಿಗೆ ಭಾರಿ ಇಷ್ಟ. ಕಡಲೆ ಬೀಜದ ಚಟ್ನಿ ಅಂದ್ರೆ ಅದನ್ನ ಮಾಡಿ ನಾಳೆ ತೋರಿಸ್ತೀನಿ. ಓಕೆ. ಇದೇನೆ ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ನಲ್ಲ, ನೋಡಿ ಹೆಂಗಾಗಿದೆ ಅಂತ. ಈ ಥರ ಆಗಿದೆ, ಈ ಎದದಲ್ಲಿದೆ, ಚೆನ್ನಾಗಿ ಉಬ್ಬಿದೆ ಅಲ್ಲ? ಹೌದು. ಸೊ ಇದನ್ನು ಈಗ ಇಡ್ಲಿ ತಟ್ಟೆಗೆ ಬಿಟ್ಟು ಇಡ್ತೀನಿ. ಓಕೆ. ಇಡ್ಲಿ ತಟ್ಟೆ ಏನು ಕೆಳಗೆ ತುಪ್ಪ ಸವರಿದ್ದೀನಿ. ಎಣ್ಣೆನಾರು ಸವರ್ಕೊಳ್ಳಿ, ತುಪ್ಪನಾರು ಸವರಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಒಟ್ಟಿನಲ್ಲಿ ಜಿಡ್ಡಿನ ಅಂಶ ಸವರಿ. ನೀನು ಎಲ್ಲದಕ್ಕೂ ತುಪ್ಪನೇ ಹಾಕೋದು. ಈಗ ನೀರು ಕಾಯಕ್ಕಿಟ್ಟಿದ್ದೀನಿ. ಓಕೆ. ಎಷ್ಟು ನಿಮಿಷ ಅದು ಬೇಯಬೇಕು? ಅದು ಮಧ್ಯೆ ತೆಗೆದು ನೋಡಿ, ಚಾಕು ಹಾಕಿ ನೀರು ಮಾಡಿಬಿಟ್ಟು ಅದು ಗಂಟುಗಳ್ದೆ ಆದರೆ ಅಂಟ್ಕೊಂಡ್ರೆ ಆಗಿಲ್ಲ ಅಂತ. ಅಟ್ಲೀಸ್ಟ್ ಒಂದು 5 to 10 minutes ಆದರೂ ಬೇಕು. 5 to 10 minutes, ಜಾಸ್ತಿ ಬೇಡ ಅಲ್ಲ? ತುಂಬಾನೇ ಬೇಯಿಸ್ಬೇಕು. ಓಕೆ. ಕಡಲೆ ಬೀಜ ಚಟ್ನಿ ಮಾಡ್ಕೊಡೋದು ಹೇಳ್ಕೊಡ್ತೀನಿ. ನನ್ನ ಮಗನಿಗೆ ಕಡಲೆ ಬೀಜ ಚಟ್ನಿ ಅಂದರೆ ತುಂಬ ಇಷ್ಟ, ಆದರೆ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ. 2 ಚಟ್ನಿನೂ ಒಂದೊಂದ್ಸಲ ಮಾಡ್ತೀನಿ. ಆಯ್ತಾ? ಸೊ ಇದಕ್ಕೆ ಫಸ್ಟು 1 ಕಪ್ ತೆಂಗಿನ ತುರಿ ಹಾಕೊಂಡಿದ್ದೀನಿ. 1 ಕಪ್ ತೆಂಗಿನ ತುರಿ. ಸೊ ಇದಕ್ಕೆ 1 ಕಪ್ ಹುರ್ಗಡ್ಲೆ ಹಾಕೋತೀನಿ ಅಷ್ಟೇ, ಸೇಮ್. ಎಸ್. ನೆಕ್ಸ್ಟು ಇದಕ್ಕೆ ಕಡಲೆ ಬೀಜ. ಇದು ಹೌದು, ಕಡಲೆ ಬೀಜ ಇದು ಮಾಡಿದೆಯಲ್ವ? ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ರಾತ್ರಿನೇ ರೋಸ್ಟ್ ಮಾಡಿದ್ದೀನಿ. ಇದಕ್ಕೆ 1.5 ಕಪ್ ಅಷ್ಟು ಕಡಲೆ ಬೀಜ ಹಾಕ್ಕೊಳ್ಳಿ. ಆಮೇಲೆ ಈ ಮೆಣಸಿಕಾಯಿ ಹೊಸ ತಂದಿದ್ದೀವಿ, ಅದು ಸ್ವಲ್ಪ ಖಾರ ಇದೆ. ಸೊ ಅದಕ್ಕೆ ಒಂದು 5 ಮೆಣಸಿಕಾಯಿ ಹಾಕೋತಾ ಇದ್ದೀನಿ. ಆಮೇಲೆ ಒಂಚೂರು ಬೆಳ್ಳುಳ್ಳಿ, ಮಾಮೂಲಿ ನಾನು ಪುದೀನ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಪ್ಲಸ್ ರುಚಿಗೆ ತಕ್ಕಷ್ಟು
ಉಪ್ಪು. ಇದು ಸುಮಾರು ಜನ ಕೇಳ್ತಿದ್ರು ಅರ್ಶಿನ ಹಾಕಲ್ವಾ ನೀವು ಮತ್ತೆ ಟ್ಯಾಮ್ರಿಂಡ್ ಹಾಕಲ್ವಾ ಅಂತ ಎರಡು ಕೇಳ್ತಿದ್ರು. ಅಲ್ಲ, ಹುಣಸೆ ಹಣ್ಣು ನಾನು ನಾರ್ಮಲಿ ಚಟ್ನಿಗೆ ಹುಣಸೆ ಹಣ್ಣು ಹಾಕಲ್ಲ. ಹೌದಾ? ಓಕೆ ಓಕೆ. ಹಾಕ್ತಾರೆ, ಕೆಲವ್ರು ಹಾಕ್ತಾರೆ, ಬಟ್ ನಾನು ಯಾವತ್ತೂ ಹಾಕಲ್ಲ. ಆಮೇಲೆ ನಾನು ಮೆಂತ್ಯ ದೋಸೆ ಹೇಳಿದ್ದೀನಲ್ಲ, ಸುಮಾರು ಜನ ಉದ್ದಿನ ಬೇಳೆ ಹಾಕ್ತೀರಾ ಅಂದ್ರು. ಉದ್ದಿನ ಬೇಳೆ ಹಾಕಲ್ಲ, ಅದಕ್ಕೆ ನಾನು ಮೆಂತ್ಯ ದೋಸೆ ಅಂತಾನೆ ಅನ್ನೋದು. ಮಸಾಲೆ ದೋಸೆ ಮಾಡುವಾಗ ಹೇಳ್ಕೊಡ್ತೀನಿ, ಉದ್ದಿನ ಬೇಳೆ ಹಾಕ್ಕೊತೀನಿ. ಓಕೆ ಓಕೆ. ಸೊ ಈಗ ಇದನ್ನ ರುಬ್ಕೊತ್ಯಾ? ರುಬ್ಕೊತೀನಿ ಅಷ್ಟೇ. ಓಕೆ. ತೆಳ್ಳಗೆ ಇಡ್ಲಿಗೆ ಸ್ವಲ್ಪ ತೆಳ್ಳಗಿದ್ರೆ ಚಂದ ಚಟ್ನಿ. ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಈಗ ತೋರಿಸಾಗಿದೆ. ಓಕೆ. ಅಲ್ಲೇ ಗಮ್ ಅಂತಿದೆ ಚಟ್ನಿ ಸ್ಮೆಲ್ಲು. ತುಂಬ ತೆಳ್ಳಗೆ ಮಾಡಬೇಡಮ್ಮ ಇವತ್ತು. ನಂಗೆ ಚಟ್ನಿಗೆ ಇಡ್ಲಿಗೆ ಅಷ್ಟು ತೆಳು ಇಷ್ಟ ಆಗಲ್ಲ. ಓಕೆ. ಇನ್ನು ಚೂರು ನೀರು ಹಾಕೋತೀನಿ. ಓಕೆ. ಓಕೆ ಆಗಿದೆ. ರುಚಿ ನೋಡ್ಕೊಳ್ಳಿ, ಉಪ್ಪು ಸಾಕು ಅಂದರೆ ಆಫ್ ಮಾಡಿ. ಸೊ ಇಡ್ಲಿಗೆ ಈ ಥರ ಅದದಲ್ಲಿ ಬಂದಿದೆ. ಓಕೆ. ಸ್ಪೂನಲ್ಲಿ ತೋರಿಸ್ತೀನಿ. ನನಗೆ ಇಡ್ಲಿಗೆ ಸ್ವಲ್ಪ ಚಟ್ನಿ ಈ ಥರ ಗಟ್ಟಿ ಇದ್ರೆ ಇಷ್ಟ. ತುಂಬ ತೆಳೋದ್ರೆ ಸಾರು ಥರ ಆಗುತ್ತಲ್ಲ, ನಂಗೆ ಇಷ್ಟ ಆಗಲ್ಲ. ನೀವು ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ. ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಫಸ್ಟು ಅಮ್ಮ ಈ ಕಡಲೆ ಬೀಜದ ಚಟ್ನಿ ಎಲ್ಲಿ ಗೊತ್ತಾ ತಿಂದಿದ್ದು? ಅಲ್ಲಿ ಮುಳುಬಾಗ್ಲು ದೋಸೆ ಕಾರ್ನರ್ ಅಂತ ಹೋಗಿದೆ, ಮುಳುಬಾಗ್ಲ ಹತ್ರ. ಸೊ ನಾನು ಆ ದೋಸೆಗೆ ಚಟ್ನಿ ತಿಂದಿದ್ದು ನನಗೆ ಇಷ್ಟ ಆಯಿತು. ಅದಕ್ಕೆ ನಾನು ಎಲ್ಲದ ಕಡೆ ಲೈಕ್ ದೋಸೆ ಅಥವಾ ಚಟ್ನಿ ಅದು ಇಡ್ಲಿಗಾದ್ರೆ ನನಗೆ ಇದೇ ಚಟ್ನಿ ಇಷ್ಟ ಆಗೋದು. ಇದು ಚೆನ್ನೈನಲ್ಲಿ ತುಂಬ ಮಾಡ್ತಾರೆ. ನಾನು 3 ವರ್ಷ ಚೆನ್ನೈಲಿದ್ದಾಗ ಅಲ್ಲಂತೂ ನಾನು ಹಾಸ್ಟೆಲಲ್ಲಿದ್ದೆ, ಸೆಲ್ಫ್ ಕುಕ್ಕಿಂಗ್. ಅಲ್ಲಿ ತುಂಬ ಕಡಲೆ ಬೀಜ ಯೂಸ್ ಮಾಡ್ತಾರೆ. ಅದು ಕಡಲೆ ಬೀಜ ಪ್ಲಸ್ ಏನದು ರಾಜಿರುಳ್ಳಿ. ಚೆನ್ನೈನಲ್ಲಂತೂ ತುಂಬ ಯೂಸ್. ಕಡಲೆ ತುಂಬ ಒಳ್ಳೆಯದಲ್ಲ ಮೋಷನ್ಗೆಲ್ಲ. ಹೌದು. ಇಡ್ಲಿ ಬೆಂದಿದೆಯಾ ಅಂತ ನೋಡೋಣ. 10 ಮಿನಿಟ್ಸ್ ಆಗಿದೆ. ಸೊ ಕಚ್ಕೋತಾ ಇಲ್ಲ ನೋಡಿ ಅದು. ಓಕೆ. ಇದು ಅಷ್ಟೇ ಬೆಂದಿದೆ. ಈಗ ಏನಿಲ್ಲ, ಆಫ್ ಮಾಡ್ತೀನಿ ಅಷ್ಟೇ. ಅಲ್ಲ 10 ಮಿನಿಟ್ಸು ಆಗಿಲ್ಲ, ಒಂದು 8 ಮಿನಿಟ್ಸ್. ಆ ಥರ ನೋಡಿ ಟೆಸ್ಟ್ ಮಾಡಿ ನೋಡ್ಕೊಂಡು ಇಡ್ಲಿನ ಓಕೆ. ಟೇಸ್ಟ್ ನೀನೇ ಮಾಡು. ಏನಂದರೆ ನಮ್ಮನೇಲಿ ಜನರಲಿ ವೆಜ್ ಆದರೆ ನಮ್ಮಮ್ಮ ಟೇಸ್ಟ್ ಮಾಡುತ್ತೆ. ಯಾರೋ ಹೇಳಿದ್ದಾರೆ ಮಗು ಕೊಡ್ತಾರೆ ನಮಗೆ ವೆಜ್. ಯಾಕೆಂದರೆ ನಮ್ಮಮ್ಮ ನಾನ್ ವೆಜ್ ತಿನ್ನಲ್ವಲ್ಲ, ಅದಕ್ಕೆ ವೆಜ್ ಟೇಸ್ಟ್ ನಾವು ನಮ್ಮ ಅಮ್ಮಂಗೆ ಕೊಡ್ತೀವಿ. ನಾನ್ ವೆಜ್ ಟೇಸ್ಟ್ ಆದರೆ ನಾವು ಮಾಡ್ತೀವಿ. ಓಕೆ. ಸೊ ಸ್ವಲ್ಪ ತಣ್ಣಗೆ ಮಾಡಕ್ಕೆ ಬಿಡಿ. ಸ್ವಲ್ಪ ಹಿಂದೆ ಎಲ್ಲ ನೀರು ಹಾಕ್ಬಿಟ್ಟು ತಣ್ಣಗೆ ಮಾಡಕ್ಕೆ ಬಿಡಿ. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿದೆ ನೋಡಿ, ಸಾಫ್ಟಾಗಿ ಆಗುತ್ತೆ. ಓಕೆ. ಇದು ತಟ್ಟೆ ಸೈಜಲ್ಲಿದೆ. ಏನೂ ಇಲ್ಲ, ಮಧ್ಯ ನಾನು ಒಂದು 4 ಭಾಗ ಮಾಡ್ತೀನಿ. ಭಾಗ ಮಾಡ್ಕೊಂಡು ನೀಟಾಗಿ ಒಂದೊಂದನೇ ಇರ್ತೀನಿ. ಕೇಕ್ ಥರ. ಹೌದು. ಸಾಫ್ಟ್ನೆಸ್ ತೋರ್ಸಂಕಂಗೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ. ಒಳ್ಳೆ ಫುಲ್ ಫ್ಲಫಿ. ಸ್ವಲ್ಪ ತಣ್ಣಗಾದ್ಮೇಲೆ ಅದೇ ಎತ್ಕೊಳ್ಳಿ ಅಷ್ಟೇ. ಓಕೆ. ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ಮಕ್ಕಳ ಖುಷಿ ಬಂದ್ಬಿಡ್ತದೆ ಹಂಗೆ ನಮ್ಮಮ್ಮಂಗೆ ತುಪ್ಪ ಹಾಕೊಂಡ ತಕ್ಷಣ. ಸೊ ತೋರಿಸಿದ ಎಷ್ಟು ಫ್ಲಫಿ ಇದೆ. ಮಗನಿಗೆ ಕೊಡಿ ಮೊದಲು ಅಂತ. ಥ್ಯಾಂಕ್ ಯು. ಸಾಕಾಗಿದೆ. ಹೆಂಗಿದೆ? ನಿಂಗೆ ಹೆಂಗೆ ಇಷ್ಟ ಆಯಿತು? ಫಸ್ಟ್ ಕ್ಲಾಸಾಗಿದೆ. ನಂಗೆ ಚಟ್ನಿ ಸ್ವಲ್ಪ ತೆಳ್ಳಗಿದ್ರೆ ಸರಿಯಿರೋದು ಇಡ್ಲಿಗೆ, ಬಟ್ ನನ್ನ ಮಗ ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಓಕೆ. ತೋರಿಸು ಇಡ್ಲಿ ಎಷ್ಟು ಸಾಫ್ಟ್ ಇದೆ ಅಂತ ತೋರಿಸು. ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ. ಮುರಿಯೋದೇ ಕೆಡ್ಸ್ಕೊಬೇಡಿ. ಮಲ್ಲಿಗೆ ಅಕ್ಕಿ ಸಿಕ್ಕಿದ್ರೆ ತನ್ನಿ. ನಾನು ಏನು ಹೇಳಿದೆ ಅಳತೆನಲ್ಲಿ ಸಪ್ರೇಟಾಗಿ ಉಣಿ ಹಾಕೊಂಡು ಅದನ್ನು ಎಂಜಾಯ್ ಈಟಿಂಗ್, ಪ್ರಿಪೇರ್ ಫುಡ್, ಎಂಜಾಯ್ ಈಟಿಂಗ್.
ಥಮ್ಸ್ ಅಪ್ ನನಗೆ, ಸಬ್ಸ್ಕ್ರಿಪ್ಷನ್ ನನ್ನ ಮಗನಿಗೆ. ಥ್ಯಾಂಕ್ ಯು.